ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಮಾಸ್ಕ್ ಆ್ಯಂಡ್ ಗ್ರೂಪ್ ಆಪ್ಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಶೇಪು ಮತ್ತು ಇಮೇಜನ್ನು ಎರಡು ಸೇರಿಸಿ ಮಾಸ್ಕ್ ಮಾಡ್ಬೋದು, ಗ್ರೂಪ್ ಮಾಡ್ಬೋದು. ಆ ಆಪ್ಷನ್ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲೊಂದು ಶೇಪನ್ನು ಹಾಕ್ಕೊಳ್ತೀನಿ. ಪಾಲಿಗಾನ್ ಶೇಪನ್ನು ತಗೊಳ್ತಾ ಇದ್ದೀನಿ. ಪಾಲಿಗಾನ್ ಶೇಪ್ ಹಾಕಿದ್ದೀವಿ. ಈಗ ಒಂದು ಇಮೇಜನ್ನು ಓಪನ್ ಮಾಡ್ಕೊಳ್ಳೋಣ. ಫೈಲಲ್ಲಿ ಹೋಗಿ ಪ್ಲೇಸ್ ಅಂತ ಕ್ಲಿಕ್ ಮಾಡಿ ಯಾವ ಇಮೇಜ್ ಬೇಕೋ ಆ ಇಮೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿ. ಯಾವುದೇ ಇಮೇಜ್ ಆಗಿದ್ದರೂ ಸಹಿತ ಅದನ್ನು ನಾವು ಮಾಸ್ಕ್ ಮಾಡ್ಬೋದು. ಅದು JPG ಇರಲಿ, PNG ಇರಲಿ, ಅಥವಾ ಟಿಪ್ ಫೈಲ್ ಇರಲಿ, ಕ್ಲಿಪ್ ಆರ್ಟ್ಸ್ ಇರಲಿ, ಯಾವುದೇ ಇದ್ದರೂ ಸಹಿತ ಅದನ್ನು ನಾವು ಮಾಸ್ಕ್ ಮಾಡ್ಬೋದು. ಓಕೆ, ಹಾಗೆ ಇಲ್ಲಿ ಇರುವಂಥ ಶೇಪು ಅದು ಬಿಹೈಂಡ್ ಇರಲಿ ಅಥವಾ ಇನ್ ಫ್ರಂಟ್ ಆಫ್ ಇಮೇಜ್ ಆದರೂ ಇರಲಿ, ಹೇಗೆ ಬೇಕಾದರೂ ಇರ್ಬೋದು. ಇಮೇಜು ಮುಂದೆ ಆದರೂ ಇರ್ಬೋದು, ಹಿಂದೆ ಆದರೂ ಇರ್ಬೋದು. ಅದನ್ನು ನಾವು ಮಾಸ್ಕ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಶೇಪನ್ನು ನಾನು ಶೇಪ್ ಔಟ್ಲೈನ್ಗೆ ಕಲರ್ ಹಾಕ್ತೀನಿ. ಓಕೆ, ಔಟ್ಲೈನ್ ಕಲರ್ ಹಾಕಿದ್ದೀನಿ. ಈಗ ಶೇಪ್ ಹಿಂದೆ ಇದೆ, ಇಮೇಜು ಮೇಲೆ ಇದೆ. ಎರಡನ್ನೂ ನಾವು ಸೆಲೆಕ್ಟ್ ಮಾಡಿರಬೇಕು. ಓಕೆ, ಎರಡನ್ನು ಸೆಲೆಕ್ಟ್ ಮಾಡಿ ಎಲಿಮೆಂಟ್ಸಲ್ಲಿ ಹೋಗಿ ಮಾಸ್ಕ್ ಅಂತ ಕ್ಲಿಕ್ ಮಾಡೋಣ. ಮಾಸ್ಕ್ ಆಗಿದೆ ರೀ. ಆನಂತರ ಇಷ್ಟೇ ಮಾಡಿದರೆ ಏನಾಗುತ್ತೆ, ಇಲ್ಲಿ ಇರುವಂಥ ಇಮೇಜು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಈ ರೀತಿ ಮೂವ್ಮೆಂಟ್ ಆಗಬಾರ್ದು ಅಂದರೆ ನಿಮಗೆ ಇಮೇಜ್ ಯಾವ ರೀತಿ ಬೇಕೋ ಆ ರೀತಿ ರಿಸೈಜ್ ಮಾಡಿಕೊಂಡು ಕೊನೆಗೆ ನೀವೇನು ಮಾಡಬೇಕು, ಅವೆರಡನ್ನು ಸೆಲೆಕ್ಟ್ ಮಾಡಿ ಗ್ರೂಪ್ ಮಾಡಬೇಕು. Ctrl+G ಅಂತ ಕ್ಲಿಕ್ ಮಾಡಿದರೆ ಗ್ರೂಪ್ ಆಗುತ್ತೆ. ಓಕೆ, ಈಗ ಗ್ರೂಪ್ ಮಾಡಿದ್ದೀವಿ. ಓಕೆ, ಇದನ್ನು ಅನ್ಮಾಸ್ಕ್ ಮಾಡೋದು ಹೇಗೆ? ಈಗ ಮಾಸ್ಕು ಗ್ರೂಪ್ ಆಗಿದ್ದಾಯಿತು. ಅನ್ಮಾಸ್ಕ್ ಮಾಡೋದು ಹೇಗೆ? ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲಿಮೆಂಟ್ಸಲ್ಲಿ ಹೋಗಿ ಮತ್ತೆ ಇಲ್ಲಿ ಅನ್ಮಾಸ್ಕ್ ಅಂತ ಕ್ಲಿಕ್ ಮಾಡಿದರೆ ಅನ್ಮಾಸ್ಕ್ ಆಗುತ್ತೆ. ಅನ್ಮಾಸ್ಕ್ ಮಾಡಿದ ತಕ್ಷಣ ಇವೆರಡು ಸಪ್ರೇಟ್ ಆಗಲ್ಲ, ಯಾಕಂದರೆ ಗ್ರೂಪ್ ಕೂಡ ಮಾಡಿರ್ತೀವಿ. ಈ ಗ್ರೂಪನ್ನು ಕೂಡ ನಾವು ತೆಗಿಬೇಕು. ಅನ್ಗ್ರೂಪ್ ಮಾಡೋದು ಹೇಗೆ? ಎಲಿಮೆಂಟ್ಸಲ್ಲಿ ಹೋಗಿ ಇಲ್ಲಿ ಅನ್ಗ್ರೂಪ್ ಅಂತ ಕ್ಲಿಕ್ ಮಾಡಿ, ಅನ್ಗ್ರೂಪ್ ಆಗುತ್ತೆ. ಈಗ ನಾವು ಇದನ್ನು ಸಪ್ರೇಟಾಗಿ ಮಾಡ್ಕೋಬೋದು. ಓಕೆ, ಈಗ ಮತ್ತೊಮ್ಮೆ ಮಾಸ್ಕ್ ಆ್ಯಂಡ್ ಗ್ರೂಪ್ ಆಪ್ಷನ್ನ ಶಾರ್ಟ್ಕಟ್ ಕೀ ಮುಖಾಂತರ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಬಾರಿ ನಾನು ಏನು ಮಾಡ್ತೀನಿ, ಈ ಶೇಪನ್ನು ಮುಂದೆ ತೊಗೊಳ್ಳೋಣ. ಮುಂದೆ ತೊಗೊಳ್ಳಿಕ್ಕೆ ಏನ್ರಿ, ಇಲ್ಲಿ ಎಲಿಮೆಂಟ್ಸಲ್ಲಿ ಹೋಗೋಣ. ಅರೇಂಜ್ ಅಂತ ಆಪ್ಷನ್ ಇದೆ. ಅರೇಂಜಲ್ಲಿ ಬ್ರಿಂಗ್ ಟು ಫ್ರಂಟ್ ಅಂತ ಕ್ಲಿಕ್ ಮಾಡೋಣ. ಈಗ ಶೇಪ್ ಮುಂದೆ ಬಂದಿದೆ. ಓಕೆ, ಈ ಶೇಪ್ ಮುಂದೆ ಇತ್ತು ಅಂದರೆ ಅವಾಗ ಏನು ಮಾಡ್ಬೋದು, ಈ ಶೇಪಲ್ಲಿ ನಾವು ಕಲರ್ ಫಿಲ್ ಮಾಡಿರಬಾರ್ದು. ಓಕೆ, ಕಲರ್ ಫಿಲ್ ಆಗಿತ್ತು ಅಂದರೆ ಅವಾಗ ನಮಗೆ ಇಮೇಜ್ ಕಾಣಿಸೋದಿಲ್ಲ. ಓಕೆ, ಈ ಶೇಪು ಫಿಲ್ ಕಲರ್ ಆಗಿದ್ರೂ ಪರವಾಗಿಲ್ಲ, ಆದರೆ ಹಿಂದೆ ಇತ್ತು ಅಂದರೆ ಮಾಸ್ಕ್ ಆಗುತ್ತೆ. ಆದರೆ ಶೇಪು ಫಿಲ್ ಆಗಿ ಅದು ಮುಂದೆ ಇತ್ತು ಅಂದರೆ ಆವಾಗ ನಮಗೆ ಇಮೇಜ್ ಕಾಣಿಸೋದಿಲ್ಲ. ಓಕೆ, ಸೊ ಈಗ ಎರಡನ್ನು ಸೆಲೆಕ್ಟ್ ಮಾಡಿದ್ದೀವಿ. Ctrl+6 ಅಂತ ಪ್ರೆಸ್ ಮಾಡಿ ಮಾಸ್ಕ್ ಆಗುತ್ತೆ. ಹಾಗೆ ಗ್ರೂಪ್ ಮಾಡಬೇಕು, Ctrl+G ಅಂತ ಪ್ರೆಸ್ ಮಾಡಿ ಗ್ರೂಪ್ ಆಗುತ್ತೆ. ಓಕೆ, ಮಾಸ್ಕ್ ಆಯಿತು, ಗ್ರೂಪ್ ಆಯಿತು. ಇದನ್ನು ನಾವೀಗ ಅನ್ಮಾಸ್ಕ್ ಮಾಡೋದು ಹೇಗೆ? Ctrl+Shift+6 ಅಂತ ಪ್ರೆಸ್ ಮಾಡಿ ಅನ್ಮಾಸ್ಕ್ ಆಗುತ್ತೆ. ಹಾಗೆ ಇದನ್ನು ಅನ್ಗ್ರೂಪ್ ಮಾಡಬೇಕು, Ctrl+Shift+G ಅಂತ ಪ್ರೆಸ್ ಮಾಡಿ ಅನ್ಗ್ರೂಪ್ ಆಗುತ್ತೆ. ಈಗ ನೋಡಿ, ಎರಡು ಸಪ್ರೇಟ್ ಆಗ್ತಾವೋ ಇಲ್ಲೋ ಚೆಕ್ ಮಾಡೋಣ. ಎರಡು ಸಪ್ರೇಟ್ ಆಗಿದ್ದಾವೆ. ಓಕೆ, ಸೊ ಇದು ಅಡೋಬ್ ಪೇಜ್ ಮೇಕರಲ್ಲಿ ಮಾಸ್ಕ್ ಮತ್ತು ಗ್ರೂಪ್ ಆಪ್ಷನ್ ಬಗ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ವಿಡಿಯೋದ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.